QTM presents ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024. ಈಗ ಮುಂದಿನ ಅವಾರ್ಡ್ ಅನ್ನ ನೋಡುವಂತಹ ಸಮಯ. ಈಗ ಭವಿಷ್ಯದ ಭರವಸೆ ಮೂಡಿಸಿರುವಂತಹ ಕಲಾವಿದರನ್ನ ಸಂಭ್ರಮಿಸುವಂತಹ ಕ್ಷಣ. ನಮ್ಮ ಮುಂದಿನ ಕ್ಯಾಟಗರಿ ಯಾವುದು ಅಂತ ಅಂದ್ರೆ ಚಿತ್ತಾರ ಪ್ರಾಮಿಸಿಂಗ್ ಸ್ಟಾರ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಪ್ರಾಮಿಸಿಂಗ್ ಸ್ಟಾರ್ ಅವಾರ್ಡ್ ಗೋಸ್ ಟು ವಿನಯ್ ರಾಜ್ಕುಮಾರ್. ಓಕೆ, ವಿನಯ್ ರಾಜ್ಕುಮಾರ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಚಿತ್ರರಂಗ ಅಂತ ಬಂದಾಗ ಒಬ್ಬ ನಟ ಇರಬಹುದು ಅಥವಾ ಒಬ್ಬ ನಿರ್ದೇಶಕ ಇರಬಹುದು, ಭರವಸೆನ ಮೂಡಿಸೋದು ತುಂಬಾನೇ ಕಷ್ಟ. ಆದ್ರೆ ನೀವು ಭವಿಷ್ಯದ ಭರವಸೆಯ ನಾಯಕ ಅಂತ ಹೇಳಿ ಪ್ರಶಸ್ತಿ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಎಷ್ಟೋ ವರ್ಷಗಳಾದ್ಮೇಲೆ ನಾನೊಂದು ಅವಾರ್ಡ್ ಫಂಕ್ಷನ್ಗೆ ಬರ್ತಾ ಇರೋದು. ಸೊ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಮೊದಲಿಗೆ ನನ್ನ ಇಡೀ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅವರಿಂದನೇ ನಾನು ಇಲ್ಲಿರೋದು. ಮತ್ತು ನನಗೇನು ಭರವಸೆಯ ನಾಯಕ ಅಂತ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಮುಖ್ಯ ಕಾರಣ ಬಂದು ನಮ್ಮ ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟರ್ಗಳು. ಸೊ ಅವರ ಭರವಸೆಯಿಂದನೇ ನಾನು ಇಲ್ಲಿರೋದು. ಸೊ ಅವರ ಭರವಸೆ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ಇನ್ನೂ ಹೆಚ್ಚು ಸಿನಿಮಾ ಕನ್ನಡ ಸಿನಿಮಾಕ್ಕೆ ಮಾಡೋಕ್ಕೆ ವರ್ಕ್ ಮಾಡ್ತೀನಿ. ಮತ್ತು ನನ್ನ ಹಿಂದಿನ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ಸಾಕಷ್ಟು ಖುಷಿ ನನಗೆ ಕೊಡ್ತು. ಸೊ ಈ ಅವಾರ್ಡು ನನ್ನ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸುನಿ ಅವ್ರಿಗೆ. ಓಕೆ, ಸೂಪರ್. ಇನ್ನೊಂದೇನಂದ್ರೆ ನಾನು ನಿಮ್ಮನ್ನ ಅಲ್ಲಿಂದ ನೋಡ್ತಾ ಇದ್ದೆ, ನಿಮ್ಮ ಸ್ಟೈಲು ಲುಕ್ ಎಲ್ಲ ಚೇಂಜ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರೆ. ಏನ್ ಸೀಕ್ರೆಟ್? ಏನ್ ಸೀಕ್ರೆಟ್? ಭರವಸೆ ನಾಯಕ ಅಷ್ಟೇ ಅಲ್ಲ, ಸ್ಟೈಲಿಶ್ ಸ್ಟಾರ್ ಕೂಡ ಆಗ್ತಾ ಇದೀರಾ ನೀವು. ಇಲ್ಲ, ನಾನು ಗ್ರಾಮಾಯಣ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಈಗ. ಸೊ ಅದರ ಚಿತ್ರೀಕರಣ ನಡೀತಾ ಇದೆ. ಸೊ ಈ ಲುಕ್ ಆ ಸಿನಿಮಾಕ್ಕೆ. ಓಕೆ, ಸೂಪರ್. ವಿಶ್ ಯು ಆಲ್ ದ ಬೆಸ್ಟ್. ಇದೇ ರೀತಿ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮ ಮುಡಿಗೇರ್ತಾ ಇರ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ನಿಮ್ಮ ಮೇಲೆ ಮೂಡಿರೋ ಭರವಸೆ ನಿಜ ಆಗ್ತಾ ಹೋಗ್ಲಿ ಅಂತ ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ವಿನಯ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಹಾಗೆ ನಮ್ಮ ಸಿನಿ ಬಜಾರ್ನ ಕಡೆಯಿಂದ ಬಂದಿರೋ ಭಾಸ್ಕರ್ ಸರ್ನ ಕೂಡ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.